me, forever on fire. ಕೆಲವು ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಭವಿಷ್ಯ ಹೊರಬೀಳಿದೆ. ಭವಿಷ್ಯ ಅಂತ ಹೇಳಿದ್ರೆ ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು FIR ಅನ್ನು ಹಾಕಿಸ್ಕೊಂಡು ಅದರ ಮೇಲೆ ವಿಚಾರಣೆಗೆ ಒಳಪಡ್ತಾರಾ ಅಥವಾ ಸಿದ್ದರಾಮಯ್ಯ ಅವರು ಈ ಒಂದು ಮುಡಾ ಆರೋಪದಿಂದ ಹೈಕೋರ್ಟ್ನ ಮಟ್ಟಿಗೆ ಮುಕ್ತರಾಗ್ತಾರಾ, ಅಂದರೆ ವಿಚಾರಣೆ ಫೇಸ್ ಮಾಡ್ತಕ್ಕಂಥ ಅವಶ್ಯಕತೆ ಅವರಿಗೆ ಬರೋದೇ ಇಲ್ವಾ ಅಂತ ಒಂದು ಅತಿ ಮುಖ್ಯವಾದಂಥ ಒಂದು ಪ್ರಶ್ನೆ ಇದೆ. JDS BJP ಒಂದು ಕಡೆ ಪಾದಯಾತ್ರೆಯನ್ನೇ ಮಾಡಿ ಹೋರಾಟವನ್ನು ಮಾಡಿದ್ವು. ಇದಾದ ಮೇಲೆ ರಾಜ್ಯಪಾಲರ ಬಳಿಯಲ್ಲಿ 3 ಖಾಸಗಿ ದೂರುಗಳು ದಾಖಲಾಗ್ತವೆ. ಅಂದರೆ ಇದೇ ವಿಚಾರದಲ್ಲಿ ದೂರು ದಾಖಲಾಗುತ್ತೆ, ಪಾದಯಾತ್ರೆಯನ್ನು ಮಾಡ್ತಾರೆ. ಸೊ ಇದು ಬರ್ತಾ ಜಟಿಲ ಆಗ್ತಾ ಹೋಗುತ್ತೆ ಸಿದ್ದರಾಮಯ್ಯವರ ದೃಷ್ಟಿಯಿಂದ. ರಾಜ್ಯಪಾಲರು ಈ ಒಂದು ವಿಚಾರದಲ್ಲಿ ಇಲ್ಲ, ಸಿದ್ದರಾಮಯ್ಯನವರು ಪ್ರಾಸಿಕ್ಯೂಷನ್ಗೆ ಒಳಪಡಲಿ, ನಾನು 3 ದೂರುಗಳನ್ನು ಪರಿಶೀಲಿಸಿದ್ದೀನಿ, ಇದರಲ್ಲಿ ಕಾಮನ್ ಆಗಿರತಕ್ಕಂಥ ವಿಚಾರವನ್ನು ಲಿಸ್ಟ್ ಮಾಡಿಕೊಂಡು ನಾನು ಈ ಒಂದು ವಿಚಾರದ ಬಗ್ಗೆ ತೀರ್ಮಾನಕ್ಕೆ ಬಂದಿದ್ದೀನಿ ಅಂಥೇಳಿ ರಾಜ್ಯಪಾಲರ ಪರ ವಕೀಲರು ಒಂದು ಕಡೆಯಲ್ಲಿ ವಾದವನ್ನು ಮಂಡಿಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಸಿದ್ದರಾಮಯ್ಯ ಅವರ ಪರ ವಕೀಲರು ಕೂಡ ಅವರು ಕೂಡ ಸ್ಟ್ರಾಂಗ್ ಆಗಿ ವಾದವನ್ನು ಮಂಡಿಸಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಆದಿಯಾಗಿ ಸಿದ್ದರಾಮಯ್ಯ ಅವರ ಪರವಾಗಿ ರವಿವರ್ಮ ಕುಮಾರ್ ಅವರು ಸೇರಿ ಅನೇಕರು ಇದ್ರ ಬಗ್ಗೆ ಒಂದು ವಾದವನ್ನು ಮಂಡಿಸಿದರು. ವಿಚಾರ ಏನು ಅಂತ ಹೇಳಿದ್ರೆ, ಈ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವ್ರನ್ನ ವಿನಾಕಾರಣ ಎಳೆದು ತರಲಾಗಿದೆ. ಇದರಲ್ಲಿ ಸಿದ್ದರಾಮಯ್ಯ ಅವರ ನೇರ ಹಸ್ತಕ್ಷೇಪವಾಗಲಿ ಪರೋಕ್ಷ ಹಸ್ತಕ್ಷೇಪವಾಗಲಿ ಎಲ್ಲೂ ಇಲ್ಲ ಅಂತ ಅವರು ಸಾಕಷ್ಟು ವಿಷಯದ ಬಗ್ಗೆ ಒಂದು ವಾದವನ್ನು ಮಾಡಿಸಿದರು. ಇನ್ನೊಂದು ಕಡೆ ಅದೇಗ್ರಿ ಅದು ಇಲ್ಲಿ ಪಾರ್ಕ್ ಆಗಿದ್ದು ಸೈಟ್ ಆಗಿದ್ದು ಮತ್ತೆ ಕೃಷಿ ಭೂಮಿಯಾಗಿ ಪರಿವರ್ತನೆ ಆಗಿಬಿಡ್ತು. ಕೃಷಿ ಭೂಮಿ ಪಾರ್ಕ್ ಆಗೋ ಸೈಟ್ ಆಗೋ ರೋಡ್ಗಳಾಗೋ ಪರಿವರ್ತನೆ ಆಗ್ತವೆ, ಆದರೆ ಇಲ್ಲಿ ಪಾರ್ಕ್ ಸೈಟು ಮತ್ತು ಬೇರೆ ಜಾಗ ಎಲ್ಲ ಇರ್ತಾವಲ್ವಾ, ಇದು ಹೇಗೆ ಕೃಷಿ ಭೂಮಿಯಾಗಿ ಪರಿವರ್ತನೆ ಆಯಿತು? ಮತ್ತು ಅವತ್ತಿನ ಕಾಲಕ್ಕೆ ಕೊಟ್ಟಂಥ ಪರಿಹಾರವನ್ನು ಇದೇ ಪಾರ್ವತಿ ಅವರು ಯಾಕೆ, ಅಂದರೆ ಸಿದ್ದರಾಮಯ್ಯ ಅವರ ಪತ್ನಿಯವರು ಯಾಕೆ ತಗೊಳ್ಳಿಲ್ಲ ಅಂತ ಕೂಡ ಒಂದು ವಿಚಾರ ಇದೆ. ಇಲ್ಲಿ ಇನ್ನೊಂದೇನಾಗ್ತಿದೆ ಅತಿ ಮುಖ್ಯವಾಗಿ ಅಂತ ಹೇಳಿದ್ರೆ, ಒಂದು ವೇಳೆ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಕೇಸೇ ಉಲ್ಟಾ ಆದರೆ ಸಿದ್ದರಾಮಯ್ಯ ಅವರು ಪ್ರಾಸಿಕ್ಯೂಷನ್ನ ಫೇಸ್ ಮಾಡಬೇಕು ಅಂತ ಆಗಿಬಿಟ್ರೆ ಏನು ಗತಿ? ಇದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ತಳಮಳ ಇದೆ. ಕೆಲವು ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಪ್ರಾಸಿಕ್ಯೂಷನ್ ಅನುಮತಿಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಡುತ್ತಾ? ಯಾವ ರಾಜ್ಯಪಾಲರು ಈ ಒಂದು ವಿಚಾರದಲ್ಲಿ ಪ್ರಾಸಿಕ್ಯೂಷನ್ಗೆ ಕೊಡಬಹುದು ಅಂತ ಹೇಳಿದ್ದಾರೋ ಇದೇ ವಿಚಾರವನ್ನು ಎತ್ತಿ ಹಿಡಿಯುತ್ತಾ ಹೈಕೋರ್ಟ್? ಇಡೀ ದೇಶದ ಗಮನ ಕರ್ನಾಟಕದ ಹೈಕೋರ್ಟ್ನ ಕಡೆಗಿದೆ ಇವಾಗ. ಅಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟುಬಿಟ್ರೆ ಏನು ಕತೆ, ಒಂದು ರಾಜ್ಯದ ಮುಖ್ಯಮಂತ್ರಿಗಳದ್ದು ಭವಿಷ್ಯ ಏನು ಕತೆ ಅಂಥೇಳಿ, ಆಗ ಈ ಥರ ವಿಚಾರಣೆಗೆ ಒಳಪಟ್ಟುಬಿಟ್ನಲ್ಲ ಅಂಥೇಳಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಏನಾದರೂ ಕೊಡ್ತಾರಾ? ನಾನು ಯಾಕೆ ರಾಜೀನಾಮೆ ಕೊಡಲಿ? ದೇಶಾದ್ಯಂತ BJP ನೇತೃತ್ವದ ಸರ್ಕಾರ ತಮ್ಮದಲ್ಲದ ಪಕ್ಷದ ಆಳ್ವಿಕೆ ಎಲ್ಲಿದ್ದರೂ ಸಹಿಸದೆ ಅಂಥ ಮುಖ್ಯಮಂತ್ರಿಗಳನ್ನು ರಾಜ್ಯಪಾಲರನ್ನು ಬಳಸಿಕೊಂಡು ಈ ಥರ ಕೆಡುತ್ತಾ ಇದೆ. ಹಾಗಾಗಿ ನಾನಿಲ್ಲಿ ರಾಜೀನಾಮೆ ಕೊಡ್ತಕ್ಕಂಥ ಪ್ರಮೇಯ ಬರಲ್ಲ ಅಂತ ಅವ್ರು ಹೇಳಬಹುದಾ? ಗೊತ್ತಿಲ್ಲ. CM ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರ್ತಕ್ಕಂಥ ಅನುಮತಿ ರದ್ದಾದರೆ ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಅವರಿಗೆ ಒಂದು ಬೂಸ್ಟರ್ ಡೋಸ್ ಸಿಕ್ಕಂಗೆ ಆಗುತ್ತೆ. ಒಂದು ಬೂಸ್ಟರ್ ಡೋಸ್ ಸಿಕ್ಕಂತಾಗುತ್ತೆ. ತುಂಬ ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಅವ್ರಿಗಿರಲ್ಲ. ತಮ್ಮ ಮೇಲೆ ಇಲ್ಲಿವರೆಗಿನ ಆರೋಪ ಬಂತು, ಇನ್ನಷ್ಟು ಬಲಿಷ್ಠ ಸಿದ್ದರಾಮಯ್ಯ ಆಗಿಬಿಡ್ತಾರೆ. ಬಲಿಷ್ಠ ಸಿದ್ದರಾಮಯ್ಯ ಆಗಿ ಹೊರಬರ್ತಾರೆ. ಆಮೇಲಿನ ಪ್ರೊಸೀಜರ್ ಇದ್ದಿದ್ದೆ. ರಾಜ್ಯಪಾಲರು ಅಲ್ಲಿಗೆ ಬಿಟ್ಬಿಡ್ತಾರಾ? BJP ಅಲ್ಲಿಗೆ ಬಿಡ್ತಾರಾ? JDSನವ್ರು ಅಲ್ಲಿಗೆ ಬಿಡ್ತಾರಾ? ಇಲ್ಲ, ಸುಪ್ರೀಂ ಕೋರ್ಟ್ಗೂ ಅವ್ರು ಹೋಗಬಹುದಾಗುತ್ತೆ, ಅಥವಾ ಹೈಕೋರ್ಟ್ನಲ್ಲಿಯೇ ದ್ವಿಸದಸ್ಯ ಪೀಠದಿಂದ ಇದು ವಿಚಾರಣೆ ಆಗಲಿ ಅಂತ ಕೂಡ ಹೇಳಬಹುದು. ಹಾಗಾಗಿ ಇದರಲ್ಲಿ ಹೀಗೆ ಇದು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವು ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ ಆಗುತ್ತಾ ಆಗಲ್ವಾ, ಈ ಒಂದು ವಿಚಾರ ತೀರ್ಪಿನ ಮುಖಾಂತರವಾಗಿ ಆಚೆ ಬರುತ್ತೆ. ಗವರ್ನರ್ ನಿರ್ಧಾರವನ್ನೇ ಹೈಕೋರ್ಟ್ ಎತ್ತಿ ಹಿಡಿಯುತ್ತಾ? ರಾಜ್ಯಪಾಲರ ಪ್ರಾಸಿಕ್ಯೂಷನ್ ವಿರುದ್ಧವಾಗಿ ರಿಟ್ ಅರ್ಜಿಯನ್ನು CM ಹಾಕ್ಕೊಂಡಿದ್ರು. ಮುಡಾ ಹಗರಣ ಸಂಬಂಧವಾಗಿ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದ ರಾಜ್ಯಪಾಲರ ನಿರ್ಧಾರ ಏನಾಗುತ್ತೆ ಹೈಕೋರ್ಟ್ನ ಪೀಠದಲ್ಲಿ ಅಂತ ಕೂಡ ಇದೆ. ನ್ಯಾಯಮೂರ್ತಿ M ನಾಗಪ್ರಸನ್ನ ಪೀಠದಿಂದ ತೀರ್ಪು ಪ್ರಕಟವಾಗಲಿದೆ ಕೆಲವು ಕ್ಷಣಗಳಲ್ಲಿ. ಆಯಿತು, ಇಲ್ಲಿಗಿರತಕ್ಕಂಥದ್ದು ಏನು ವಿಚಾರ ಅಂತ ಹೇಳಿದ್ರೆ, ನೋಡಿ, ಒಂದು ಕಡೆ ನಾವು ಚೆಕ್ ಮಾಡಿದ್ರೆ ಇಲ್ಲಿ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಅಕಸ್ಮಾತ್ ನಾಗಪ್ರಸನ್ನ ಅವರ ಪೀಠ ಸಿದ್ದರಾಮಯ್ಯ ಅವರ ವಿಚಾರಣೆ ನಡೀಲಿ, ಪ್ರಾಸಿಕ್ಯೂಷನ್ ಆದರೆ ತಪ್ಪೇನು, ರಾಜ್ಯಪಾಲರು ಹೇಳಿರೋದು ಸರಿಯಾಗಿದೆ ಅಂತ ಹೇಳಿದರೆ ಸಿದ್ದರಾಮಯ್ಯವರು ಯೋಚನೆ ಮಾಡ್ತಾರೆ. ಅವ್ರ ಮುಂದೆ 2 ಆಯ್ಕೆಗಳಿರ್ತವೆ. ಒಂದು, ಇಲ್ಲ, ಇದನ್ನು ದ್ವಿಸದಸ್ಯ ಪೀಠಕ್ಕೆ ಕೊಡಿ, ಕೇಳ್ಕೊಳ್ಬಹುದು ಸಿದ್ದರಾಮಯ್ಯನವರು. ನನಗೆ ಏಕಸದಸ್ಯ ಪೀಠದ ತೀರ್ಪು ನನಗೆ ಸಮಂಜಸವಾಗಿ ಕಾಣಿಸ್ತಾ ಇಲ್ಲ, ಹಾಗಾಗಿ ದ್ವಿಸದಸ್ಯ ಪೀಠ ಈ ಒಂದು ವಿಚಾರವನ್ನು ಮತ್ತೆ ತೀರ್ಪಿಗೆ ಮತ್ತೆ ವಿಚಾರಣೆಗೆ ತೆಗೆದುಕೊಳ್ಳಲಿ ಅಂತ ಅವರು ಅಲ್ಲಿಗೂ ಕೂಡ ಅರ್ಜಿಯನ್ನು ಹಾಕ್ಕೊಳ್ಬಹುದು. ಆ ನಂತರ ಅದಾದ ಮೇಲೆ ಇಲ್ಲ ಅಂದರೆ ಸುಪ್ರೀಂ ಕೋರ್ಟ್ಗೆ ಬೇಕಾದರೂ ಹೋಗಬಹುದು, ಸ್ಟ್ರೈಟ್ ಅವೇ ಸುಪ್ರೀಂ ಕೋರ್ಟ್ಗೆ ಬೇಕಾದರೂ ಹೋಗಬಹುದು. ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಯಾವ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದಾರೋ ಅವರು
ಇವತ್ತೇ ತೀರ್ಪನ್ನು ಬರೀಬಹುದು. ಎಸ್, ಸಿ ಎಂ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಒಂದು ಪ್ರಾಸಿಕ್ಯೂಷನ್ ನಡೀಲಿ ಅಂಥೇಳಿ, ಅಥವಾ ನಾನು ಇದನ್ನು ತ್ರಿಸದಸ್ಯ ಪೀಠಕ್ಕೋ ದ್ವಿಸದಸ್ಯ ಪೀಠಕ್ಕೋ ಈ ಒಂದು ಅರ್ಜಿಯನ್ನು ಎಲ್ಲ ಮಗ್ಗಲುಗಳನ್ನು ಪರಿಶೀಲಿಸಲಾಗಿ ನಾನು ದ್ವಿಸದಸ್ಯ ಪೀಠಕ್ಕೆ ಇದನ್ನು ವರ್ಗಾಯಿಸ್ತಾ ಇದ್ದೀನಿ. ತ್ರಿಸದಸ್ಯ ಪೀಠ 3 ನ್ಯಾಯಮೂರ್ತಿಗಳ ಮುಂದೆ ಈ ಒಂದು ವಿಷಯ ಬಂದು ಆ 3 ಕೂಡ ನಿರ್ಧಾರಕ್ಕೆ ಬರಲಿ. ಅದರಲ್ಲಿ ಬೆಸ್ಟ್ ಆಫ್ ತ್ರೀ ಯಾವ ತೀರ್ಪು ಬರುತ್ತೋ ಅದರಂತಾಗಲಿ ಅಂತ ಕೂಡ ಹೇಳಬಹುದಾಗುತ್ತೆ. ಇದೇ ಆಪ್ಷನ್ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಇರುತ್ತೆ, ಒಂದು ವೇಳೆ ಇವರಿಗೆ ಉಲ್ಟಾ ಆದರೆ ಅಂತ. ಆಯಿತು, ಇನ್ನು ಪರ ಅಂತ ಬಂದಾಗ ಮುಖ್ಯಮಂತ್ರಿಗಳು ಬೀಸುವ ದೊಣ್ಣೆಯಿಂದ ಪಾರಾಗಬಹುದಾಗುತ್ತೆ. ವಿರೋಧ ಪಕ್ಷಗಳ ಆರೋಪದ ವಿರುದ್ಧವಾಗಿ ಸಿದ್ದರಾಮಯ್ಯ ಅವರಿಗೆ ಒಂದು ಆನೆ ಬಲ ಬಂದುಬಿಡುತ್ತೆ. ಅವರಿಗೆ ಏನು ವಿಚಾರ ಇಟ್ಕೊಂಡು ಒದ್ದಾಡ್ತಾ ಇದ್ದಾರೋ ಈ ವಿಚಾರದಲ್ಲಿ ಅವರಿಗೆ ಸಾಕಷ್ಟು ಶಕ್ತಿ ಬಂದುಬಿಡುತ್ತೆ. ಇದೊಂದನ್ನು ಇಟ್ಕೊಂಡು ಹೆದರಿಸ್ತಾ ಇದ್ರಾ ಅಂತ. ಇಲ್ಲೇನಾಗ್ತಾ ಇದೆ, ಅಟ್ ದ ಸೇಮ್ ಟೈಮ್ ನೋಡಿ, ಮುಖ್ಯಮಂತ್ರಿಗಳ ಮೇಲೆ ರಾಜಭವನದ ಕಡೆಯಿಂದ ಬಾಣಗಳ ಮೇಲೆ ಬಾಣಗಳು ತೂರಿ ಬರ್ತಾ ಇದೆ. ಬಾಣಗಳ ಮೇಲೆ ಬಾಣಗಳು ತೂರಿ ಬರ್ತಾ ಇದೆ. ಮುಖ್ಯಮಂತ್ರಿಗಳು ಬಾಹುಬಲಿ ಥರ ಅದನ್ನು ಫೇಸ್ ಮಾಡಬೇಕೀಗ. ನನಗೆಲ್ಲ ಬಾಣಗಳನ್ನು ಕೂಡ ಕೈನಲ್ಲೇ ಹಿಡಿದು ಮುರಿದು ಪುಡಿ ಪುಡಿ ಮಾಡುವ ಶಕ್ತಿ ಇದೆ ಅಂತ ನಿಂತ್ಕೊಳ್ಬೇಕು. ಇಲ್ಲದೇ ಇದ್ದರೆ ಬಾಣಗಳಿಗೆ ಸಿದ್ದರಾಮಯ್ಯನವರು ಒದ್ದಾಡಬೇಕಾಗತ್ತೆ ಅಂತ. ಈಗ ಇದಾಯಿತು. ಆಲ್ರೆಡಿ ಇಲ್ಲಿ ಈ ಮುಡಾ ಕೇಸನ್ನು ಕೂಡ ತೀರ್ ಬರುತ್ತೆ ಅನ್ನೋದಕ್ಕಿಂತ ಮುಂಚೆನೇ ಒಂದು 2-3 ದಿನಗಳ ಮುಂಚೆಯಿಂದ ಅರ್ಕಾವತಿ ರೀಡು ಅಂತ ಒಂದು ವಿಚಾರ ಬಂದಿದೆಯಲ್ಲ. ಕೆಂಪಣ್ಣ ಆಯೋಗ, ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗ ಏನು ತೀರ್ಪು ಕೊಟ್ಟಿತ್ತಲ್ಲ ಸ್ವಾಮಿ, ಅವರೇನು ಕ್ಲೀನ್ ಚೀಟ್ ಕೊಟ್ಬಿಟ್ರು ನಮಗೆ ಅಂತ ಬಂದಾಗ ಅದನ್ನು ವಿಧಾನಸಭೆಯಲ್ಲಿ ತಾವು ಮಣಿಸಿದ್ರಾ ಅಂತ ಒಂದು ವಿಚಾರ ಇದೆಯಲ್ಲ, ಇದು ಕೂಡ ಮುಖ್ಯಮಂತ್ರಿಗಳಿಗೆ ಹೊಸ ತಲೆನೋವು. ಸೀಟ್ ರಿವ್ಯೂ ಕೊಟ್ಟಂಥ ದೂರಿತ್ತಲ್ಲ, ಈ ದೂರಿನ ಮೇರೆಗೂ ಕೂಡ ರಾಜ್ಯಪಾಲರು ಬಹಳ ಸೀರಿಯಸ್ ಆಗಿದ್ದಾರೆ. ನಿಮಗೆ ಗೊತ್ತಿರಲಿ, ಇವತ್ತು ಅನೇಕ ಮಂತ್ರಿಗಳು ಅವ್ರ ಜಿಲ್ಲೆಯಲ್ಲಿಲ್ಲ. ಒಂದು ಟೆನ್ಷನ್ನಲ್ಲಿ ಸಿದ್ದರಾಮಯ್ಯನವರ ಆದಿಯಾಗಿ ಅನೇಕ ಮಂತ್ರಿಗಳು ಕೂಡ ಇದ್ದಾರೆ. ಏನು ಮಾಡಬೇಕು, ನನ್ನ ವಿರುದ್ಧ ತೀರ್ಪು ಬಂದುಬಿಟ್ರೆ ಅಂಥೇಳಿ ಸಿ ಎಂ ಅವರು ಒಂದು ಕಡೆ ಒದ್ದಾಡ್ತಾ ಇದ್ದಾರೆ ಅಂತ ಕೇಳ್ಪಡ್ತಾ ಇದ್ದೀವಿ ನಾವು. ಅಂದರೆ ಯಾವುದೇ ಮಂತ್ರಿಗಳು ಅವರವ್ರ ಜಿಲ್ಲೆಗಳಲ್ಲಿ ಇಲ್ಲ. ಅವರವ್ರ ಒಂದು ಜಿಲ್ಲೆಯಿಂದ ಅಸೈನ್ ಆಗಿರುತ್ತಲ್ಲ ಆ ಜಿಲ್ಲೆಯಲ್ಲಿ ಇಲ್ಲ. ಬಹುತೇಕ ಸೀನಿಯರ್ ಮಂತ್ರಿಗಳು ಸಿದ್ದರಾಮಯ್ಯ ಅವರ ಆಪ್ತ ವಲಯದ ಮಂತ್ರಿಗಳಂತೂ ಹೇಳೋದೇ ಬೇಕಾಗಿಲ್ಲ, ಅವರೆಲ್ಲರೂ ಕೂಡ ಇಲ್ಲೇ ಇದ್ದಾರೆ ಅಂತ. ಸೊ ಹಾಗಾಗಿ ಏನಾಗ್ತಾ ಇದೆ, ಆ ರೀತಿ ಆದಾಗ ಮುಂದಿನ ಹೆಜ್ಜೆಗಳು ಹೇಗಿರಬೇಕು ಅಂತ ಕೂಡ ಇಲ್ಲಿ ಸಿದ್ದರಾಮಯ್ಯನವರು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ. ಅನೇಕ ಹಿರಿಯ ಸಚಿವರು ಯಾರೂ ಕೂಡ ಸಿ ಎಂ ಸಿದ್ದರಾಮಯ್ಯ ಅವ್ರನ್ನ ಬಿಟ್ಬಿಟ್ಟು ಹೋಗ್ತಾ ಇಲ್ಲ. ಅಕಸ್ಮಾತ್ ಈ ಒಂದು ಬೀಸುವ ದೊಣ್ಣೆಯಿಂದ ಸಿದ್ದರಾಮಯ್ಯ ಅವರು ಪಾರಾಗ್ಬಿಟ್ರೆ ಆನೆ ಬಲಿಷ್ಠ ಸಿದ್ದರಾಮಯ್ಯ ಆಗಿಬಿಡ್ತಾರೆ. ಆಮೇಲೆ ಕೇರ್ ಮಾಡಲಿಲ್ಲ ಸಿದ್ದರಾಮಯ್ಯನವರು, ಕಾನೂನು ಹೋರಾಟದಲ್ಲಿ ಗೆದ್ದರು, ಅವರ ಮುಖ್ಯಮಂತ್ರಿ ಸ್ಥಾನ ಅಬಾಧಿತ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಓವರಾಲ್ ಆಗಿ ಸಚಿವರು, ಶಾಸಕರು ಮತ್ತು ಕಾರ್ಯಕರ್ತರಲ್ಲೂ ಕೂಡ ತೀರ್ಪು ಇವರ ಪರವಾಗಿ ಬಂದರೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ರಾಜಕೀಯವಾಗಿ ಸಿ ಎಂ ಶಕ್ತಿಶಾಲಿ ಆಗ್ತಾರೆ. BJPಗೆ ತಿರುಗೇಟ್ ಕೊಡೋದಕ್ಕೊಂದು ಅವಕಾಶ ಕೂಡ ಸಿಗುತ್ತೆ. 4 ರಾಜ್ಯಗಳ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ಒಂಥರ ಬೂಸ್ಟ್ ಸಿಕ್ಕಂಗೆ ಆಗುತ್ತೆ. ವಿರೋಧ ಪಕ್ಷಗಳಿಂದ ರಾಜಭವನ ದುರ್ಬಳಕೆ ಆಗಿದೆ ಅಂತ ಇವರು ಕೂಡ ಹೇಳ್ಕೊಂಡು ತಿರುಗಾಡ್ತಾರೆ. ನೋಡಿದ್ರಾ, ರಾಜಭವನನ ಮುಂದೆ ಇಟ್ಕೊಂಡು 2 ಕೈಲಿ 3 ಕೈಲಿ ದೂರು ಕೊಡಿಸ್ತಾ ಇದ್ರು ಇವರು ಹೇಳ್ತಾರೆ. 2-3 ಇವರು ಮಾತು ಕಟ್ಕೊಂಡು ದೂರು ಕೊಟ್ಟಿಲ್ಲ ನಮಗೆ ಗೊತ್ತಿಲ್ಲ. ಆದರೆ ಹೇಳಿಕೊಳ್ಳಬಹುದು ರಾಜಕೀಯವಾಗಿ ಅಂತ ಸ್ಟೇಟ್ಮೆಂಟ್ಸ್ ಅಂತೂ ಬಂದೇ ಬರುತ್ತೆ. ವಿರೋಧ ಪಕ್ಷಗಳು ಸೇರಿಕೊಂಡು ರಾಜಭವನವನ್ನು ದುರ್ಬಳಕೆ ಮಾಡಿಕೊಂಡಿರುವುದು ಸಾಬೀತಾಯಿತು ಅಂತ ಕೂಡ ಹೇಳಬಹುದಾಗುತ್ತೆ. BJP JDSನ ಷಡ್ಯಂತ್ರಗಳು ರಾಜ್ಯದ ಜನಗಳ ಮುಂದೆ ನಡೆಯಲ್ಲ, ಅವೆಲ್ಲವೂ ಕೂಡ ಬಟಾ ಬಯಲಾಯಿತು ನೋಡಿ ಅಂತ ಕೂಡ ಇವರು ಹೇಳ್ಕೊಳ್ಬಹುದಾಗುತ್ತೆ. ಪಕ್ಷದ ಒಳಗಿನ ಹೊರಗಿನ ಸಿದ್ದರಾಮಯ್ಯ ಅವರ ವಿರೋಧಿಗಳು ಕೂಡ ತಂಡ ಹೊಡೆದು ಹೋಗ್ತಾರೆ. ಸಿದ್ದರಾಮಯ್ಯ ಅವರ ಪರವಾಗಿ ಏನಾದರೂ ತೀರ್ಪು ಬಂದುಬಿಟ್ರೆ. ಇನ್ನು ರಾಜ್ಯಪಾಲರ ಆದೇಶ ಎತ್ತಿ ಹಿಡಿದುಬಿಟ್ರೆ ಕೋರ್ಟ್, ಆಗೇನಾಗುತ್ತೆ ಅಂತ ನೋಡಿದ್ರೆ, ರಾಜ್ಯಪಾಲರ ಒಂದು ಆದೇಶದ ವಿಚಾರದಲ್ಲಿ ರಾಜ್ಯಪಾಲರ ನಿರ್ಧಾರದ ಪರವಾಗಿ ಆದೇಶ ಬಂದುಬಿಟ್ರೆ ತನಿಖೆಗೆ ಆದೇಶವನ್ನು ಕೊಡಲಾಗುತ್ತೆ. ತನಿಖೆಗೆ ಆದೇಶವನ್ನು ಕೊಟ್ಟರೆ ತಕ್ಷಣವೇ ಸಿ ಎಂ ವಿರುದ್ಧ FIR ಆಗುತ್ತೆ. ಪ್ರೊಸೀಜರ್ ಶುರು ಮಾಡಬೇಕಲ್ವಾ, ಒಂದು ಪ್ರಾಸಿಕ್ಯೂಷನ್ ಶುರು ಮಾಡಬೇಕಲ್ವಾ. ಅವರು ಪ್ರಾಸಿಕ್ಯೂಷನ್ ಶುರುವಾಗುವುದೇ FIRನ ಮೂಲಕ. ಸೊ FIR ಆಗುತ್ತೆ. ಹೈಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಿಕೊಂಡು ಸುಪ್ರೀಂ ಕೋರ್ಟ್ನ ಮೊರೆ ಹೋಗಬಹುದು, ಅಥವಾ ದ್ವಿಸದಸ್ಯ ಪೀಠದ ಮುಂದೆ ಕೂಡ ಮುಖ್ಯಮಂತ್ರಿಗಳು ಹೋಗಬಹುದಾಗುತ್ತೆ. ರಾಜ್ಯಪಾಲರ ವಿರುದ್ಧವಾಗಿ ಮತ್ತೆ ಕಾನೂನು ಜೊತೆ ರಾಜಕೀಯ ಸಮರ ಕೂಡ ಆಗುತ್ತೆ. ಪಕ್ಷದ ವತಿಯಿಂದ ರಾಜ್ಯಾದ್ಯಂತ ಮತ್ತೊಂದು ಸುತ್ತಿನ ಹೋರಾಟಕ್ಕೂ ಕೂಡ ಕರೆ ಕೊಡಬಹುದು. ವಿಷಯವನ್ನು ರಾಷ್ಟ್ರ ಮಟ್ಟದಲ್ಲಿ ಪ್ರಸ್ತಾಪಿಸಿ BJPಯೇತರ ಆಳ್ವಿಕೆ ಇರತಕ್ಕಂಥ ರಾಜ್ಯಗಳಲ್ಲಿ ಬೇರೆ ಪಕ್ಷಗಳ ನಾಯಕರ, ಬೇರೆ ಮುಖ್ಯಮಂತ್ರಿಗಳ ಪರಿಸ್ಥಿತಿ ಏನು ಮಾಡ್ತಾ ಇದ್ದಾರೆ ಇವರು, ಯಾವ್ಯಾವುದೋ ಒಂದು ಸಣ್ಣ ದೂರನ್ನ ಇಟ್ಕೊಂಡು ಬಂದುಬಿಟ್ಟು ಇವರು ಎಂತೆಂಥ ಸ್ಥಿತಿ ತರ್ತಾ ಇದ್ದಾರೆ ನಮ್ಮನ್ನು ಅಂತ ಕೂಡ ಹೋರಾಟವನ್ನು ಮಾಡಬಹುದಾಗುತ್ತೆ. ಹೋರಾಟದ ಪ್ಲಾನ್ ಮಾಡ್ತಾರೆ. CM ಕೂಡಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಕ್ಕಂಥ ಪ್ರಸಂಗ ಕೂಡ ಬರಬಹುದು. ಆಯಿತು, ರಾಜೀನಾಮೆ ಕೊಡಲಿಲ್ಲ ಅವರು ಅಂತ ಅಂದ್ಕೊಂಡ್ರೆ ಕಾಂಗ್ರೆಸ್ ವಿರುದ್ಧವಾಗಿ ಪ್ರತಿಪಕ್ಷಗಳು ಏನ್ರಿ, ಒಂದು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟರು ಕೂಡ ವಿಚಾರಣೆ ಎದುರಿಸ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿ ಹೋಗಿ ಮತ್ತೆ ಮುಖ್ಯಮಂತ್ರಿ ಚೇರಲ್ಲಿ ಕೂತ್ಕೋಬೋದಾ, ಇದು ಯಾವ ಥರ ಇದು
ಕಳಂಕಿತರವರು, ಕಳಂಕ ಬಂದಿದೆ ಅವ್ರ ಮೇಲೆ, ವಿಚಾರಣೆ ನಡೀತಾ ಇದೆ, ವಿಚಾರಣೆ ಮುಗಿಯೋವರೆಗೂ ಯಾಕೆ ಇರಬೇಕು ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಅಂತ ಕೂಡ ವಿರೋಧ ಪಕ್ಷಗಳು ಕೇಳಬಹುದು. 4 ರಾಜ್ಯಗಳ ಚುನಾವಣೆಯಲ್ಲಿ ಇದನ್ನೇ BJP ಒಂದು ವೆಪನ್ ಮಾಡ್ಕೊಳ್ಬಹುದು, ಒಂದು ಅಸ್ತ್ರ ಮಾಡ್ಕೊಳ್ಬಹುದಾಗುತ್ತೆ, ಮಾಡಿಕೊಳ್ಳುವ ಸಾಧ್ಯತೆ ಕೂಡ ಇದೆ. ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರು ಕೋರ್ಟ್ ಮೆಟ್ಟಿಲಿರಬೇಕಾದಂಥ ಅನಿವಾರ್ಯತೆ ಇರುತ್ತೆ. ದೇಸಾಯಿ ಆಯೋಗದ ತನಿಖೆಗೂ ಕೂಡ ತಡೆ ಬೀಳುವಂಥ ಸಾಧ್ಯತೆ ಇರುತ್ತೆ. ಲೋಕಾಯುಕ್ತ ತನಿಖೆ ಬೇಡ ಅಂತ ಹೇಳಿದ್ರೆ CBIನೇ ಇಲ್ಲಿ ಎಂಟ್ರಿ ಕೊಟ್ಬಿಡುತ್ತೆ. ರಾಜ್ಯದಲ್ಲಿ ಇಡೀ ಆಡಳಿತ ವ್ಯವಸ್ಥೆನೇ ಕುಸಿದು ಬೀಳಬಹುದು, ಬುಡಮೇಲಾಗಬಹುದು. BJP ಆಪರೇಷನ್ ಕಮಲದ ಹಾದಿ ಒಂದು ಕಡೆ ಸುಗಮ ಆಗಬಹುದಾಗುತ್ತೆ. ಸಿದ್ದರಾಮಯ್ಯನವರು ಇದೀಗ ಈ ಶಿಪ್ನ ಕ್ಯಾಪ್ಟನ್, ಈ ಹಡಗಿನ ಕ್ಯಾಪ್ಟನ್ ಅವರು. ಆ ಕ್ಯಾಪ್ಟನ್ಗೆ ತೊಂದರೆ ಆಗಿಬಿಟ್ಟಾಗ ಹಡಗು ಅಲ್ಲೋಲ ಕಲ್ಲೋಲ, ಹಡಗು ಯಾವ ದಿಕ್ಕಲ್ಲದಕ್ಕೆ ಓಡಿಸೋರಿಲ್ಲ, ಇನ್ನೊಬ್ಬರಿಲ್ಲ, ಬೇರೆ ಯಾರೇ ಬಂದು ನಿಂತರೂ ಕೂಡ ಅಂಥವ್ರನ್ನ ಹ್ಯಾಂಡಲ್ ಮಾಡೋದು ಈಸಿ ಆಗಬಹುದು ಬೇರೆಯವ್ರಿಗೆ ಅಂತ ಕೂಡ ಒಂದಷ್ಟು ಲೆಕ್ಕಾಚಾರಗಳಿಲ್ಲಿದೆ.